ನಮಸ್ಕಾರ ಸ್ನೇಹಿತರೆ. ಇದು ಎಕ್ಸಾಮ್ ಟೈಮು. ಸಾಮಾನ್ಯ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಎಲ್ಲದಕ್ಕೂ ಸ್ಟಾಪ್ ಮಾಡ್ತಾ ಇರ್ತಾರಲ್ಲ. ಯಾವುದೋ ಫಂಕ್ಷನ್ಗೆ ಹೋಗಬೇಕು ಅಂದರೆ ಸ್ಟಾಪ್ ಮಾಡು, ಬೇಡ. ಯಾವುದೋ ಪಾರ್ಟಿಗೆ ಹೋಗಬೇಕು, ಬೇಡ. ಹೋಟೆಲ್ ಊಟ ತರಿಸ್ಕೊತೀನಿ, ಬೇಡ. ಆನ್ಲೈನಲ್ಲಿ ಏನಾದ್ರು ಆರ್ಡರ್ ಮಾಡಿ ತಿಂಡಿ ತರಿಸ್ಕೊತೀನಿ, ಬೇಡ. ಕರೆಕ್ಟ್ ಅಲ್ಲ? ಟಿ ವಿ ನೋಡ್ತೀನಿ, ಬೇಡ. ಮೊಬೈಲ್ ಜಾಸ್ತಿ ಉಪಯೋಗಿಸ್ಬೇಡ, ಕುತ್ಕೊಂಡು ಓದು 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 ಅಂತ ಇರ್ತೀವಿ ಅಲ್ವಾ? ನಾವು ಈ ಥರ ಎಲ್ಲ ಅಂದಾಗ ಮಕ್ಕಳ ಎಕ್ಸ್ಪ್ರೆಷನ್ ಭಾಳ ಚೆನ್ನಾಗಿರುತ್ತಲ್ಲ. ಪ್ರತಿ ಸರಿನೂ ತಲೆ ಚಚ್ಕೋತಾರೆ, ಅಯ್ಯೋ ಏನು ಈ ಥರ ಮಾಡ್ತಾ ಇದ್ದೀರಾ ನೀವು, ಓದೋಕೆ ಗೊತ್ತು ಬಿಡು, ನಂಗೆ ಗೊತ್ತಾಗಲ್ವಾ ಅಂತೆಲ್ಲ ಕೂಗಾಡ್ತಾರಲ್ಲ. ಆಮೇಲೆ ಮಕ್ಕಳು ಅಪ್ಪ ಅಮ್ಮಂದಿರನ್ನ ಯಾಕೆ ನಮ್ಮನ್ನು ಎಲ್ಲೂ ಬಿಡ್ತಾ ಇಲ್ಲ ಇವರೇನು ನಮ್ಮ ಎನಿಮೀಸಾ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಎಷ್ಟೊಂದು ಸರಿ ಕ್ಲಾಶ್ ಆಗ್ತಾ ಇರುತ್ತೆ ಮನೆಯಲ್ಲಿ ಅಲ್ವಾ? ಆ ಥರ ಏನಾದರೂ ನಿಮ್ಮನೆಯಲ್ಲೂ ಆಗ್ತಾಯಿದ್ರೆ, ಈಗ ನಾನು ಹೇಳ್ತಾ ಇದ್ದೀನಲ್ಲ ವಿಷಯ, ಈ ಒಂದು ಸಣ್ಣ ಇನ್ಸ್ಟೆನ್ಸನ್ನು ಮಕ್ಕಳಿಗೆ ಹೇಳಿ, ಸರಿ ಹೋಗ್ಬೋದು. ಅವ್ರಿಗೆ ನೀವು ಯಾಕೆ ಆ ಥರ ಮಾಡ್ತಾಯಿದ್ದೀರಿ ಅಂತ ಅರ್ಥ ಆಗ್ಬೋದು. ಏನಿಲ್ಲ ಸ್ನೇಹಿತರೆ, ಈ ಸಾಮಾನ್ಯ ಬ್ರೇಕ್ ಇರುತ್ತೆ ನೋಡಿ ಅಲ್ವಾ, ವೆಹಿಕಲಲ್ಲಿ, ಸ್ಕೂಟ್ರಲ್ಲೋ ಕಾರಲ್ಲೋ ಬ್ರೇಕ್ ಇರುತ್ತಲ್ಲ. ಬ್ರೇಕಿನ ಇಟ್ಟಿರುವಂಥ ಉದ್ದೇಶ ಏನು ನಮಗೆಲ್ಲ ಗೊತ್ತಿದೆಯಲ್ಲ. ಅಂದರೆ ಬ್ರೇಕ್ ಇರೋದು ಸಾಮಾನ್ಯ ವೆಹಿಕಲ್ ನಿಲ್ಸೋಕ್ಕೆ ಅಲ್ವಾ ಅಂತ ಅಂದ್ಕೊಂಡಿದ್ದೀವಲ್ಲ. ಇದಕ್ಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಯಾಮ ಇದೆ ಸ್ನೇಹಿತರೆ. ಏನಂತಂದರೆ, ಬ್ರೇಕು ಬರೀ ವೆಹಿಕಲನ್ನು ನಿಲ್ಸೋಕ್ಕಿಟ್ಟಿಲ್ಲ. ಬ್ರೇಕ್ ಇಟ್ಟಿರೋದು ಯಾಕೆ ಅಂತಂದರೆ, ನಾವು ವೆಹಿಕಲನ್ನು ಇನ್ನೂ ಜೋರಾಗಿ ಓಡಿಸೋಕ್ಕೆ ಕಾನ್ಫಿಡೆನ್ಸ್ ಬರೋಕ್ಕಿಟ್ಟಿರೋದು. ಎಷ್ಟು ಚೆನ್ನಾಗಿದೆಯಲ್ಲ. ಬ್ರೇಕ್ ಇದೆ ಅಂತ ನಾವು ಗಾಡಿನ ಜೋರಾಗಿ ಓಡಿಸ್ತೀವಿ ಅಲ್ವಾ? ಯಾಕೆಂದರೆ ಎಷ್ಟು ಜೋರಾಗಿ ಹೋದರೂ ಬ್ರೇಕ್ ಇದೆ, ತಕ್ಷಣ ಹಿಡಿಬೋದು ಅಂತ. ಬ್ರೇಕೇ ಇರಲಿಲ್ಲ ಅಂದರೆ ನಾವು ಜೋರಾಗಿ ಓಡಿಸೋದೇ ಇಲ್ಲ ಗಾಡಿ, ಎಲ್ಲ ಯಾವಾಗಲೂ ಹೆದರ್ಕೊಂಡೇ ಹೋಗ್ತಾ ಇರ್ತೀವಿ. ಕರೆಕ್ಟ್ ಅಲ್ಲ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಮಕ್ಕಳಿಗೆ ಇದನ್ನು ಹೇಳಿ, ಅಪ್ಪ ಅಮ್ಮಂದರು ಬ್ರೇಕ್ ಥರ. ಇದು ಅವರ ಏಳಿಗೆಯನ್ನು ಸ್ಟಾಪ್ ಮಾಡೋದಕ್ಕೋ ಅವರ ಆನಂದವನ್ನು ನಿಲ್ಲಿಸೋದಕ್ಕೋ ಇರೋರಲ್ಲ ಅಪ್ಪ ಅಮ್ಮಂದರು. ಅಪ್ಪ ಅಮ್ಮಂದರು ಬ್ರೇಕ್ ಥರ ಇರೋ ಉದ್ದೇಶ ಏನು ಅಂತಂದರೆ, ಮಕ್ಕಳು ಸರಾಗವಾಗಿ ಸರಳವಾಗಿ ಜೀವನದಲ್ಲಿ ವೇಗವಾಗಿ ಮುನ್ನುಗ್ಗೋದಕ್ಕೆ ಸಹಾಯ ಮಾಡೋದಕ್ಕೆ ಈ ಬ್ರೇಕನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಅರ್ಥ. ಅರ್ಥ ಆಯ್ತಲ್ಲ? ಮಕ್ಕಳ ಒಳ್ಳೆಯದಕ್ಕೋಸ್ಕರ ಅಪ್ಪ ಅಮ್ಮ ಅದು ಮಾಡಬೇಡ ಇದು ಮಾಡಬೇಡ ಅಂತ ಇದ್ದಾರೆ ಹೊರತು ಅವರನ್ನು ಏಳಿಗೆಯನ್ನು ಸಹಿಸದೇ ಇರೋದಕ್ಕೋ ಅಥವಾ ಅವ್ರಿಗೆ ತೊಂದರೆ ಕೊಡೋದಕ್ಕೋ ಅಲ್ಲ ಅಂತ ಮಕ್ಕಳಿಗೆ ತಿಳಿಸಿ ಹೇಳಿ ಸ್ನೇಹಿತರೆ. ಅವಾಗ ಮಕ್ಕಳಿಗೆ ಖಂಡಿತ ಅರ್ಥ ಆಗ್ಬೋದು ಅನಿಸುತ್ತೆ. ನೆಕ್ಸ್ಟ್ ಸರಿ ನೀವು ನಿಮ್ಮ ಮಕ್ಕಳಿಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತಂದರೆ ಈ ಬ್ರೇಕಿನ ಇನ್ಸ್ಟೆನ್ಸನ್ನು ಹೇಳಿ. ನೀವು ಬ್ರೇಕ್ ಹಾಕ್ತಿರೋದು ಅವರು ಇನ್ನೂ ಆರಾಮವಾಗಿ ಬೇಗ ಯಶಸ್ಸನ್ನು ಸಾಧಿಸಲಿ, ಮುಂದೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರ. ಅಪ್ಪ ಅಮ್ಮಂದರು ಬ್ರೇಕ್ಗಳು ಮಕ್ಕಳ ಏಳಿಗೆಯನ್ನು ನಿಲ್ಲಿಸೋದಕ್ಕಲ್ಲ, ಮಕ್ಕಳ ಏಳಿಗೆಯನ್ನು ಇನ್ನೂ ಜೋರಾಗಿ ವೇಗವಾಗಿ ಸಾಧಿಸಲು ಸಾಧ್ಯ ಆಗೋದಕ್ಕೋಸ್ಕರ ಇರೋದು ಅಂತ ತಿಳಿಸಿ ಸ್ನೇಹಿತರೆ. ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.